ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. CLSA ಅವರು ಆಕ್ಸಿಸ್ ಬ್ಯಾಂಕ್ನ ಎಂಟೈರ್ ಬ್ಯಾಂಕಿಂಗ್ ಸ್ಪೇಸಲ್ಲಿ ಟಾಪ್ ಪಿಕ್ ಆಗಿ ನೋಡ್ತಾ ಟಾರ್ಗೆಟ್ನ ಪ್ರೀವಿಯಸ್ಲಿ ಕೊಟ್ಟಿರೋಂಥ 1050 ರುಪೀಸಿಂದ 1100ಗೆ ರಿವೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಡಿಪಾಸಿಟ್ಸು, ನೆಟ್ ಇಂಟ್ರೆಸ್ಟು, ಮಾರ್ಜಿನ್ನು ರೀಸೆಂಟ್ ಕ್ವಾರ್ಟರ್ಸ್ಗಂದ್ರೂ ಇನ್ನೂ ಬೆಟರಾಗಿ ಕಮಿಂಗ್ ಟೈಮ್ಸಲ್ಲಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಆ್ಯಂಡ್ ROE ಮೋರ್ ದ್ಯಾನ್ 16% ಹತ್ರ ಅಪ್ಕಮಿಂಗ್ ಟೈಮ್ಸಲ್ಲಿ ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಮೇಂಟೈನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಸ್ಟಿಲ್ ಈಗ ಟ್ರೇಡ್ ಆಗ್ತಿರೋಂಥ ಪ್ರೈಸಿಂದಾನು ಅಟ್ರಾಕ್ಟಿವ್ ಆಗಿದೆ ಅಂತ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ನಿಯರ್ ಟು 1.5 ಟೈಮ್ಸ್ ಹತ್ರ ಇದೆ. ಇಲ್ಲಿಂದಾನು ಫರ್ದರ್ ಆಗಿ ಅಪ್ಸೈಡ್ಗೆ ಇವ್ರನ್ನ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಅಪ್ಡೇಟ್ ಮಾಡ್ತಾ 1100 ಟಾರ್ಗೆಟ್ನ ನೆಕ್ಸ್ಟ್ 12 ಮಂತ್ಸ್ಗೆ ನೋಡ್ತಿರೋ ಥರ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ಗ್ಲೋಬಲ್ ಮೇಜರ್ ಟೆಕ್ ಕಂಪನಿ ಆಗಿರುವಂಥ ಇಂಟೆಲ್ ಅವರು ಜಾಬ್ಸ್ ಕಟ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸಿದೆ ಅಲ್ವಾ. ಈಗ ಬೈಜೂಸ್ ಅವರು ಟೆಕ್ನಿಕಲ್ ಟೀಮಲ್ಲಿ 2500 ಹತ್ರ ಜಾಬ್ಸ್ನ ಈ ಕಮಿಂಗ್ ಟೈಮ್ಸಲ್ಲಿ ಕಟ್ ಮಾಡ್ತೀವಿ ಅನ್ನೋ ಥರ ಈ ಥರ ಕಟ್ ಮಾಡ್ತಾ ಕಾಸ್ಟ್ ಕಟಿಂಗ್ ಮೂಲಕ ಇವರು ಪ್ರಾಫಿಟಬಲ್ ಆಗಿ ಟರ್ನ್ ಆಗ್ಬೇಕು ಅನ್ನೋ ಥರ ನೋಡ್ತಿರೋ ಥರ ಬೈಜೂಸ್ ಅವರಂತೂ ಡೇಟಾ ಕಾಣಿಸ್ತಾ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಇವ್ರು ಕಂಪ್ಲೀಟ್ ಆಗಿ ಲಾಸಸ್ ಒಳಗೆ ಹೊಟ್ಟೋಗ್ತಾ ಒಂದು ಬಿಗ್ ವೇನಲ್ಲಿ ಲಾಸಸ್ನ ರಿಪೋರ್ಟ್ ಮಾಡ್ತಾ ಇರೋದು ಕಂಪನಿ ರಿಲೇಟೆಡ್ ಆಗಿ ಪ್ರೆಷರ್ನಂತೂ ಕ್ರಿಯೇಟ್ ಮಾಡ್ತಿದೆ. ಅದರಿಂದ ಯಾವುದಾದ್ರೂ ಒಂದು ವಿಧವಾಗಿ ಕಾಸ್ಟ್ನಂತೂ ಕಟ್ ಮಾಡಬೇಕಂತ ನೋಡಿದಾಗ ಇವ್ರಿಗೆ ಎಂಪ್ಲಾಯ್ಸು ಜ್ಞಾಪಕ ಬರ್ತಿದ್ದಾರೆ. ಎಂಪ್ಲಾಯ್ಸ್ನ ಕಮ್ಮಿ ಮಾಡಿ ಅವರು ಕೊಡುವಂಥ ಸ್ಯಾಲರೀಸ್ನ ಕಮ್ಮಿ ಮಾಡಿದ್ರೆ ಕಂಪನಿ ರಿಲೇಟೆಡ್ ಆಗಿ ಮಾರ್ಜಿನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಪ್ರಾಫಿಟಬಿಲಿಟಿಗೆ ತೋರಿಸಬಹುದು ಅನ್ನೋ ಥರ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಈ ಸ್ಟೆಪ್ಸ್ ತಗೊಂಡಿರ್ತಾರ ಡೇಟಾ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟು ತಾನ್ಲಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಪ್ರೀವಿಯಸ್ಲಿನೇ ಬೈಬ್ಯಾಕ್ನ ಪ್ರಕಟಣೆ ಮಾಡಿದ್ರಲ್ವಾ. ಅಂಡ್ ಆ ಬೈಬ್ಯಾಕ್ ರಿಲೇಟೆಡ್ ಆಗಿ ಪ್ರೆಸೆಂಟು ರಿಕಾರ್ಡ್ ಡೇಟ್ ಹೇಳ್ತಿದ್ದಾರೆ. ಬಟ್ ಪ್ರೀವಿಯಸ್ಲಿ ಬೈಬ್ಯಾಕ್ ಡೀಟೇಲ್ಸ್ನ ಒಂದ್ಸಲಿ ಗಮನಿಸಿದ್ರೆ 1200 ರುಪೀಸ್ ಪರ್ ಶೇರ್ನಲ್ಲಿ ಬೈಬ್ಯಾಕ್ ಮಾಡ್ತೀವಿ ಅನ್ನೋ ಥರ ಆ ಬೈಬ್ಯಾಕ್ ಸೈಜು 170 crores ಮೀನ್ಸ್ 14,16,000 ಶೇರ್ಸ್ ಹತ್ರ ಆ ಶೇರ್ನ ಬೈಬ್ಯಾಕ್ನಲ್ಲಿ ತಗೊಂತೀವಿ ಅಂತ ತಾನ್ಲಾ ಅವರು ಪ್ರೀವಿಯಸ್ಲಿ ಅಪ್ಡೇಟ್ ಮಾಡಿದ್ರು. ಅಂಡ್ ಈಗ ಈ ಬೈಬ್ಯಾಕ್ ರಿಲೇಟೆಡ್ ಆಗಿ ರಿಕಾರ್ಡ್ ಡೇಟು 25th ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ. ಮೀನ್ಸ್ 25th ಅಕ್ಟೋಬರ್ ಟೈಮ್ಗೆ ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇವ್ರು ಶೇರ್ಸ್ ಇರುತ್ತಲ್ವಾ, ಅವ್ರು ಈ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಹಾಕ್ತಾರೆ. ಸೊ ಬೈಬ್ಯಾಕ್ ಪ್ರೈಸು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ನಿಂದ ನೋಡಿದ್ರೆ ಅಪ್ಸೈಡ್ ಇದ್ದಾಗ ಕಾಣಿಸುತ್ತೆ. ನಿಯರ್ಲಿ ಪ್ರೀವಿಯಸ್ ಕ್ಲೋಸು 800, ಇವ್ರು ಹೇಳ್ತಿರೋದು ಬೈಬ್ಯಾಕು 1200. ಸೊ ಅದರಿಂದ ನಾವಿಲ್ಲಿ ತಗೊಂಡು ಬೈಬ್ಯಾಕ್ ಪ್ರೈಸು ಕಂಪ್ನಿಗೆ ಕಂಪ್ಲೀಟ್ ಆಗಿ ನಾವು ಶೇರ್ ಸೆಲ್ ಮಾಡ್ಬೋದಾ ಅಂದರೆ, ಫ್ರೆಂಡ್ಸ್ ಈ ಕಂಪ್ನಿ ಒಂದು ಮಾರ್ಕೆಟ್ ಕ್ಯಾಪಿಟಲು 11,000 crores, ಅದರಲ್ಲಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲು ಇವರು ಬೈಬ್ಯಾಕ್ ಸೈಜ್ಗೆ ಅಂದರೆ ಜಾಸ್ತಿ ಇದೆ. ಅದರಿಂದ 170 crores ಅಂದರೆ ಜಾಸ್ತಿ ಇರುತ್ತಲ್ವಾ. ಅದರಿಂದ ತುಂಬ ಜನ ಇನ್ವೆಸ್ಟರ್ಸು ಆ 170 crores ಬೈಬ್ಯಾಕ್ನಲ್ಲಿ ಆ 170 crores ಬೈಬ್ಯಾಕ್ನಲ್ಲಿ ಸ್ಪರ್ಧೆ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ರಿಟೇಲರ್ಸ್ಗೆ ರಿಸರ್ವೇಷನ್ 2 lakh ಶೇರ್ಸ್ ಹತ್ರ ಇದೆ ಅಲ್ವಾ. ಅದರಿಂದ ಒಂದು ಹೆವಿ ಕಾಂಪಿಟೇಷನ್ ಇರುತ್ತೆ. ಅದರಿಂದ ಈ ಪ್ರೈಸಲ್ಲಿ ತಗೊಂಡು ಕಂಪ್ಲೀಟ್ ಆಗಿ ಶೇರ್ಸ್ನ ಬೈಬ್ಯಾಕ್ ಕೊಡಬೇಕು ಅಂತ ಅಂದರೆ ಕೊಡೋಕ್ಕಾಗಲ್ಲ. ಇದರ ರಿಲೇಟೆಡ್ ಆಗಿ ಎಂಟೈಟಲ್ಮೆಂಟ್ ರೇಷಿಯೋ, ಆಕ್ಸೆಪ್ಟ್ ರೇಷಿಯೋ ಅನ್ನೋ ಟರ್ಮ್ಸ್ ಇರುತ್ತೆ. ಅದನ್ನು ನೋಡಿಕೊಂಡು ಶೇರ್ಸ್ ಒಂದು ಆಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ. ಅದರಿಂದ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಹತ್ರ ಇರುವಂಥ 100% ಶೇರ್ಸ್ನ ಕಂಪ್ನಿ ತಗೊಳತ್ತಂತ ಅನ್ಕೊಂಬೇಡಿ. ಬಟ್ ಆಫರ್ ಮಾಡಿರೋದ್ರಲ್ಲಿ ಸಮ್ ಪಾರ್ಟ್ ಆಫ್ ದ ಶೇರ್ಸ್ನಂತೂ ಕಂಪ್ನಿ ತಗೊಳತ್ತೆ. ನೆಕ್ಸ್ಟು ಅದಾನಿ ವಿಲ್ಮರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು Q2 ಬಿಸ್ನೆಸ್ ಡೇಟಾನಂತೂ ಅಪ್ಡೇಟ್ ಮಾಡಿದ್ದಾರೆ. ಮ್ಯಾಕ್ರೋ ಚಾಲೆಂಜಸ್ ಕಾರಣವಾಗಿ ಇವರು ಅಪ್ಕಮಿಂಗ್ ರಿಸಲ್ಟ್ಸ್ನಲ್ಲಿ ರೆವೆನ್ಯೂಸು ಲೋ ಸಿಂಗಲ್ ಡಿಜಿಟ್ಸ್ನಲ್ಲಿ ಮೇಂಟೈನ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಲೋ ಸಿಂಗಲ್ ಡಿಜಿಟ್ಸ್ ಅಂದರೆ 2% ಆದರೂ ಆರ್ 3% ಆರ್ ಈವನ್ 1%. ಹೈ ಸಿಂಗಲ್ ಡಿಜಿಟ್ಸ್ ಅಂದರೆ 8 or 9% ಈ ರೇಂಜಲ್ಲಿ ಇವರು ಲೋ ಸಿಂಗಲ್ ಡಿಜಿಟ್ಸ್ನಲ್ಲಿ ಗ್ರೋತ್ ಆಗುತ್ತೆ ಅಂತ ರೆವೆನ್ಯೂ ಅಂತ ಹೇಳ್ತಿದ್ದಾರೆ. ಈ ಥರ ನಡೆಯೋದಕ್ಕೆ ಮೇನ್ ರೀಸನ್ ಪಾಮ್ ಆಯಿಲ್ ಅಂಡ್ ಸೋಯಾಬೀನ್ ಆಯಿಲ್ ಪ್ರೈಸಸ್ ನಿಯರ್ಲಿ 40 to 50% ಹತ್ರ ರೀಸೆಂಟ್ ಕ್ವಾರ್ಟರ್ನಲ್ಲಿ ಕರೆಕ್ಟ್ ಆಗಿರೋ ಥರ ಈ ಥರ ಫಾಲ್ ಆಗ್ತಿರೋಂಥ ಪ್ರೈಸಸ್ನ ಕನ್ಸ್ಯೂಮರ್ಸ್ಗೆ ಪಾಸ್ ಆನ್ ಮಾಡಿರೋ ಕಾರಣವಾಗಿ ಈ ಕ್ವಾರ್ಟರ್ನಲ್ಲಿ ಅನ್ಸರ್ಟನಿಟಿ ಅಂತೂ ಇದೆ ಇವ್ರ ಎಂಟೈರ್ ಬಿಸ್ನೆಸ್ನಲ್ಲಿ. ಈ ಆಯಿಲ್ ಸೆಗ್ಮೆಂಟು ಮೆಜಾರಿಟಿ ಆಫ್ ದ ಬಿಸ್ನೆಸ್. ಬಟ್ ರೆಸ್ಟ್ ಆಫ್ ದ ಬಿಸ್ನೆಸ್ಸು ಪೋರ್ಷನ್ಸ್ ಲೈಕ್ ಫುಡ್ ಆರ್ FMCG ಸೆಗ್ಮೆಂಟ್ 40% ಗ್ರೋತ್ ಆಗಿರೋ ಥರ ಅಂಡ್ ಇಂಡಸ್ಟ್ರಿಯಲ್ ಎಸೆನ್ಷಿಯಲ್ಸ್ 20% ಗ್ರೋತ್ ಆಗಿರೋ ಥರ ಅಪ್ಡೇಟ್ಸ್ ಅಂತೂ ಮಾಡ್ತಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ರೆವೆನ್ಯೂಸ್ನ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಈ ಆಯಿಲ್ ಸೆಗ್ಮೆಂಟಲ್ಲೇ. ಲೋ ಸಿಂಗಲ್ ಡಿಜಿಟ್ಸ್ನಲ್ಲಿ ಗ್ರೋತ್ ಇರುತ್ತೆ ಅಂತ ಇವರು ಮಾಡ್ತಿರೋಂಥ ಕಮೆಂಟ್ಸಿಂದ ಸ್ಟಾಕ್ ಇವತ್ತು 3.5% ವರೆಗೂ ಡೌನ್ ಆಗಿದೆ. ನೆಕ್ಸ್ಟು ಶುಗರ್ ಕಂಪನಿ ಆಗಿರುವಂಥ ಉಗರ್ ಶುಗರ್ ವರ್ಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು 645 kiloliters per day ಇಥನಾಲ್ ಪ್ರೊಡಕ್ಷನ್ ಮಾಡೋ ಥರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಎಸ್ಟಾಬ್ಲಿಷ್ ಮಾಡಿರೋ ಥರ, ಮೀನ್ಸ್ ಆ ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಸ್ಟಾಬ್ಲಿಷ್ಮೆಂಟ್ ಕಂಪ್ಲೀಟ್ ಆಗಿರೋ ಥರ ಫರ್ದರ್ ಆಗಿ ಅದನ್ನು ಟ್ರಯಲ್ ರನ್ ಮಾಡಿ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ಉಗರ್ ಶುಗರ್ ವರ್ಕ್ಸ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಾ ಇರೋದು. ಅಂಡ್ ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕು ನಿಯರ್ಲಿ 75 KLPD ಇಂದ ಈಗ ಇವರು ಇನ್ಸ್ಟಾಲ್ ಮಾಡ್ತಿರೋಂಥ ಕೆಪಾಸಿಟಿ ಸೇರಿ ಟೋಟಲ್ ಆಗಿ
845 KLPD ವರೆಗೂ ಇಥನಾಲ್ ಪ್ರೊಡಕ್ಷನ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡಿರ್ತಾರ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಾ ಇರೋದು ಸ್ಟಾಕು 7% ಗೈನ್ ಆಗಿದೆ. ನೆಕ್ಸ್ಟು ವೇದಾಂತ ಬಗ್ಗೆ ಮಾತಾಡ್ಕೊಳ್ಳೋಣ. ವೇದಾಂತ ಅವರು ಅವರ ಜನರಲ್ ರಿಸರ್ವ್ ಅಲ್ಲಿರುವಂಥ 12,800 crores ರಿಟೈನ್ಡ್ ಎರ್ನಿಂಗ್ಸ್ನ ಮೀನ್ಸ್ ಅವ್ರ ಪ್ರಾಫಿಟ್ ಇಂದ ಲಾಸ್ ಇಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಥರ ಏನಕ್ಕೆ ಮಾಡ್ತಿದ್ದಾರೆ? ಇದು ಕಾಣಿಸ್ತಾ ಇರೋಂಥ ಲಾಜಿಕ್ ಆನ್ಸರು ಡಿವಿಡೆಂಡ್ಸ್ ಅನ್ನೋವು ಫ್ರೀ ರಿಸರ್ವ್ ಇಂದ ಕೊಡೋವಲ್ವಾ. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಅಲ್ಲಿ ಇರುವಂತ ಮನಿನ ಇವರು ಫ್ರೀ ರಿಸರ್ವ್ ಆಗಿ ನೋಡ್ತಾರೆ. ಅದರಿಂದ ಪ್ರೆಸೆಂಟ್ ಈ ಜನರಲ್ ರಿಸರ್ವ್ ಅಲ್ಲಿ ಇರುವಂತ ಹಣನ ಇವರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡಿವಿಡೆಂಡ್ ನ ಅಲೋ ಮಾಡೋ ಮೂಲಕ ಮೀನ್ಸ್ ಅಲ್ಲಿಂದ ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ಗೆ ಕೊಡೋದ್ರಿಂದ ಶೇರ್ ಹೋಲ್ಡರ್ಸ್ ಕೊಡುವಂತ ಆಲೋಚನೆಯಲ್ಲಿ ವೇದಾಂತ ಅವರು ಇರೋ ತರ ಡೇಟಾ ಅಂತೂ ಕಾಣಿಸ್ತಾ ಇದೆ. ಅಂಡ್ ಲಾಸ್ಟ್ 2 years ಇಂದ ವೇದಾಂತ ಅವರು ಕೊಟ್ಟಿರುವಂತ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಂಡ್ ಕೇವಲ ಈ ಫೈನಾನ್ಷಿಯಲ್ ಇಯರ್ ಅಲ್ಲೇ ಮೀನ್ಸ್ ಈ ಏಪ್ರಿಲ್ 1ರಿಂದಾನೇ ನೀವು ಗಮನಿಸಿದ್ರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ 50 rupees ಹತ್ರ ಪರ್ ಶೇರ್ ವೇದಾಂತ ಅವರು ಡಿವಿಡೆಂಡ್ ನ ಪ್ರಕಟಣೆ ಮಾಡಿದ್ದಾರೆ. ಈಗ ಈ ತರ ಟ್ರಾನ್ಸ್ಫರ್ ಮಾಡ್ತಿರುವಂತ ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಿದಾರಲ್ವಾ 12,800 crores ಇವರು ಅದನ್ನು ಫರ್ದರ್ ಆಗಿ ಇವರು ಡಿವಿಡೆಂಡ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ದೆನ್ ಈ ಎಂಟೈರ್ ಈ ಫೈನಾನ್ಷಿಯಲ್ ಇಯರ್ಗೆ ಇವರೊಂದು ಬಿಗ್ ಡಿವಿಡೆಂಡ್ ನ ಡಿಕ್ಲೇರ್ ಮಾಡ್ತಿರೋ ತರ ಮೀನಿಂಗ್. ಸೊ ವಿತ್ ದಿಸ್ Q2 ನಂಬರ್ಸ್ ಈ Q2 ನಂಬರ್ಸ್ ಪೋಸ್ಟ್ ಮಾಡಿದಾರಲ್ವಾ ಇದರ ಜೊತೆಗೆ ಒಂದು ಡಿವಿಡೆಂಡ್ ಮಾರ್ಕೆಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇದೊಂದು ಇಂಪಾರ್ಟೆಂಟ್ ಪಾಸಿಟಿವ್ ಅಪ್ಡೇಟ್. ಸೆಕೆಂಡ್, ರಷ್ಯಾಗೆ ಸಂಬಂಧಿಸಿರುವ ರುಸೆಲ್ ಅನ್ನೋ ಕಂಪನಿ ಅಲ್ಯೂಮಿನಿಯಂ ರಿಲೇಟೆಡ್ ಆಗಿ ಗ್ಲೋಬಲ್ ಆಗಿ ಲಾರ್ಜೆಸ್ಟ್ ಪ್ಲೇಯರ್. ಆಲ್ಮೋಸ್ಟ್ ಗ್ಲೋಬಲ್ ಅಲ್ಯೂಮಿನಿಯಂ ಬಿಸ್ನೆಸ್ ನಲ್ಲಿ 6% ಹತ್ರ ಬಿಸ್ನೆಸ್ ಮಾಡುವಂತ ಕಂಪನಿ ಇದು. ಆದರೆ ಪ್ರೆಸೆಂಟ್ ಕಾಣಿಸ್ತಿರುವಂತ ಅಪ್ಡೇಟ್ಸ್ ಪ್ರಕಾರ US ಅವರು ರಷ್ಯಾಗೆ ಸಂಬಂಧಿಸಿರುವ ಅಲ್ಯೂಮಿನಿಯಂ ಮೇಜರ್ ಆಗಿರುವಂತ ರುಸೆಲ್ ಅವರ ಮೇಲೆ ಬ್ಯಾನ್ ವಿಧಿಸ್ತಾರೆ ಅನ್ನೋ ತರ ಸೋರ್ಸಸ್ ಇಂದ ಬಂದಿರುವಂತ ಅಪ್ಡೇಟ್ಸ್ ಬರ್ತಾ ಇರೋದು. ಇಫ್ ಇನ್ ಕೇಸ್ ಅವ್ರ ಮೇಲೆ ಬ್ಯಾನ್ ಏನಾದರೂ ವಿಧಿಸ್ತಾ ಇದ್ರೆ ಅದು ಗ್ಲೋಬಲ್ ಆಗಿ ಅಲ್ಯೂಮಿನಿಯಂ ಶಾರ್ಟೇಜ್ ಬೆಳೆಯುತ್ತೆ. ಅದರಿಂದ ಈ ಅಪ್ಡೇಟ್ ಬಂದ ಮೇಲೆ ಅಲ್ಯೂಮಿನಿಯಂ ಪ್ರೈಸಸ್ ಅಂತೂ ಗ್ಲೋಬಲ್ ಆಗಿ ಬೆಳೆದಿವೆ. ಇದರ ಜೊತೆಗೆ ಇಂಡಿಯಾನಲ್ಲಿ ಪ್ಯೂರ್ ಅಲ್ಯೂಮಿನಿಯಂ ಪ್ಲೇ ಮಾಡ್ತಿರೋದು ಹಿಂದಾಲ್ಕೋ ಅಂಡ್ ವೇದಾಂತ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವರು ಅಲ್ಯೂಮಿನಿಯಂ ಬಿಸ್ನೆಸ್ ಅಲ್ಲಿ ಇರುತ್ತಲ್ವಾ. ಅದರಿಂದ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಈಗ ಬರ್ತಿರೋಂಥ ಈ ಅಪ್ಡೇಟ್ಸ್ನು ನಾವು ಪಾಸಿಟಿವ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ಪೆನ್ನಾರ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಗೆ 1,167 crores ವ್ಯಾಲ್ಯೂ ಆಗುವಂತ ಆರ್ಡರ್ಸ್ ಇಲ್ಲಿ ಕಾಣಿಸ್ತಾರಂತ ಈ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇಂದ ಇವರಿಗೆ ಸಿಕ್ಕಿರೋ ತರ ಹೇಳ್ತಿದ್ದಾರೆ. ಈ ಕಂಪನಿ ಒಂದು ಮಾರ್ಕೆಟ್ ಕ್ಯಾಪಿಟಲ್ 683 crores, ಬಟ್ ಇವರು ಸಂಪಾದನೆ ಮಾಡಿರುವಂತ ಆರ್ಡರ್ಸ್ 1,167 crores ಆಗ್ತಾ ಇರೋದು. ಇದು ಆರ್ಡರ್ಸ್ ಮಾತ್ರನೇ. ಇದು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಮಾರ್ಜಿನ್ಸ್ ಯಾವ್ದೆಲ್ಲ ಇರುತ್ತಲ್ಲ ಅದು ಇವ್ರ ಪ್ರಾಫಿಟ್ ಅಲ್ಲೇ ಆಡ್ ಆಗುತ್ತೆ. ಸೊ ಈ 1,167 crores ಇದೆಲ್ಲಾನು ಇವ್ರ ಪ್ರಾಫಿಟ್ ಅಲ್ಲ, ಬಟ್ ಸ್ಟಿಲ್ ಇಷ್ಟೊಂದು ಕಮ್ಮಿ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಕಂಪನಿಗೆ ಈ ತರ ಬಿಗ್ ಆರ್ಡರ್ಸ್ ವಿನ್ ಆಗ್ತಾ ಇದ್ರೆ ಫರ್ದರ್ ಆಗಿನೂ ಇದೇ ಫೇಸ್ ಅಲ್ಲಿ ಇವರು ಮೂವ್ ಆಗ್ತಾ ಇನ್ನೂ ಒಳ್ಳೆ ಪ್ರಾಫಿಟ್ಸ್ ಎರ್ನ್ ಮಾಡ್ತಾರಲ್ವಾ. ಎರ್ನ್ ಮಾಡ್ತಾರ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಸ್ಮಾಲ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ದೊಡ್ಡ ಕಂಪನಿ ಆರ್ಡರ್ ಗೆದ್ದಾಗ ಸ್ಟಾಕ್ಸ್ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟಾಟಾ ಟೆಲಿಸರ್ವಿಸ್ ಅವರು ಗೂಗಲ್ ಕ್ಲೌಡ್ ಅವ್ರ ಜೊತೆ ಪಾರ್ಟ್ನರ್ ಆಗಿ ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸಸ್ ಇರುತ್ತಲ್ವಾ ಅವ್ರಿಗೆ ಗೂಗಲ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೆ. ಇವರು ಎಕ್ಸ್ಚೇಂಜಸ್ಗಂತೂ ಅಪ್ಡೇಟ್ ಮಾಡ್ತಿದ್ದಾರೆ. ಅಪ್ಡೇಟ್ ಮಾಡ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ IEX ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಇದೆ. ಈ IEX ಒಂದು ಮ್ಯಾನೇಜ್ಮೆಂಟು ಪ್ರೀವಿಯಸ್ಲಿ ಮೀಡಿಯಾ ಜೊತೆ ಮಾತಾಡ್ತಾ ಇವರು ನ್ಯೂ ಬಿಸ್ನೆಸ್ ಆಪರ್ಚುನಿಟಿಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಿರೋ ಥರ ಕಮೆಂಟ್ಸ್ ಮಾಡಿದ್ದಾರಲ್ವಾ. ನಾವು ಈ IEX ಚೇರ್ಮನ್ ಆ್ಯಂಡ್ MD ಆಗಿರುವಂಥ SN ಗೋಯಲ್ ಅವರು ET ಎನರ್ಜಿ ವರ್ಲ್ಡ್ ಜೊತೆ ಮಾತಾಡ್ತಾ ಇವರು ಟ್ರೇಡಿಂಗ್ ವ್ಯಾಲ್ಯೂಮ್ಸ್ನಲ್ಲಿ ರಿನ್ಯೂವಬಲ್ ಎನರ್ಜಿ ಒಂದು ಶೇರ್ ಬೂಸ್ಟ್ ಮಾಡೋದಕ್ಕೆ ನೋಡ್ತಿದ್ವಿ ಅಂತ. ಆ್ಯಂಡ್ ಅದಲ್ಲದೆ ಇವರ ಬಿಸ್ನೆಸ್ನ ನ್ಯೂ ಏರಿಯಾಸ್ ಲೈಕ್ ಕಾರ್ಬನ್ ಮಾರ್ಕೆಟ್ ಆ್ಯಂಡ್ ಕೋಲ್ ಟ್ರೇಡಿಂಗ್ ಅಲ್ಲೂ ಡೈವರ್ಸಿಫೈ ಮಾಡೋದಕ್ಕೆ ನೋಡ್ತಿರೋ ಥರ ಇವರು ಕಮೆಂಟ್ ಮಾಡಿದ್ದಾರೆ. ಫ್ಯೂ ಮಂತ್ಸ್ ಬ್ಯಾಕ್ HPX ಅವರು ಎಂಟರ್ ಆದಾಗಿಂದನೂ ಈ IEX ಅವರು ವ್ಯಾಲ್ಯೂಮ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಡ್ರಾಪ್ ಕಾಣಿಸ್ತಾ ಇದೆ. ಅದರಿಂದ ಇವರ ಬಿಸ್ನೆಸ್ನ ಇವರು ನ್ಯೂ ಬಿಸ್ನೆಸ್ ಏರಿಯಾನಲ್ಲಿ ಡೈವರ್ಸಿಫೈ ಮಾಡೋದಕ್ಕೆ ನೋಡ್ತಿರೋ ಥರ ನಾವು ಅರ್ಥ ಮಾಡ್ಕೋಬಹುದು. ಬಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಇದು ನಡೆಯೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅನ್ನೋದು ನೋಡೋಣ. ನೆಕ್ಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಮ್ಯೂಚುವಲ್ ಫಂಡ್ಸು ಯಾವ್ಯಾವ ಸ್ಟಾಕ್ಸ್ ತಗೊಂಡಿದ್ದಾರೆ ಅಂಡ್ ಯಾವ್ಯಾವ ಸ್ಟಾಕ್ಸ್ನ ಸೇಲ್ ಮಾಡಿದ್ದಾರೆ ಆ ಡೇಟಾನ ಗಮನಿಸಿದ್ರೆ SBI ಮ್ಯೂಚುವಲ್ ಫಂಡ್ ಅವರು ಅದಾನಿ ಎಂಟರ್ಪ್ರೈಸಸ್, GR ಇನ್ಫ್ರಾ, LIC ಹೌಸಿಂಗ್ ಫೈನಾನ್ಸ್, ಅಬೌಟ್ ಇಂಡಿಯಾ ಅಂಡ್ ಆಲ್ಕಮ್ ಲ್ಯಾಬೊರೇಟರೀಸ್ನ ಇಷ್ಟು ಶೇರ್ಸ್ ಪರವಾಗಿ ಅಂಡ್ ವ್ಯಾಲ್ಯೂ ಪರವಾಗಿ ಇಷ್ಟು ಕೋಟಿಗಟ್ಟಲೆ ಇವರು ಆಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಹೊಸದಾಗಿ ಆಡ್ ಮಾಡ್ಕೊಂಡಿರೋಂಥ ಸ್ಟಾಕ್ಸು ಸುಂದರಂ ಫೈನಾನ್ಸ್ ಅಂಡ್ ಹರ್ಷ ಇಂಜಿನಿಯರಿಂಗ್, ಟೀಮ್ಲಿ ಸರ್ವಿಸಸ್, ಹನಿವೆಲ್ ಆಟೋಮೇಷನ್ಸ್ ಇದು ಹೊಸದಾಗಿ SBI ಮ್ಯೂಚುವಲ್ ಫಂಡ್ಸ್ ಅವರು ಪೋರ್ಟ್ಫೋಲಿಯೋನಲ್ಲಿ ಆಡ್ ಮಾಡ್ಕೊಂಡಿರೋಂಥ ಸ್ಟಾಕ್ಸ್. ಬೇರೆ ಸೆಲ್ ಮಾಡಿ ಎಕ್ಸಿಟ್ ಆಗ್ತಿರುವಂಥವು ಸಾಗರ್ ಸಿಮೆಂಟ್ಸ್, ಇಂಡಿಯಾ ಪೆಸ್ಟಿಸೈಡ್ಸ್, ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್. ನೆಕ್ಸ್ಟ್ ICICI ಪ್ರೊಡೆನ್ಷಿಯಲ್ ಅವರು ಹೀರೋ ಮೋಟೋಕಾರ್ಪ್, ಕಿಮ್ಸ್, ಸಿಂಜನ್ ಇಂಟರ್ನ್ಯಾಷನಲ್, ಸುಂದರಂ ಫಾಸ್ಟ್ ಅಂಡ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಶೇರ್ಸ್ ಅನ್ನು ತಗೊಂತ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಪರವಾಗಿ ಇಷ್ಟು ಕೋಟಿಂಗ್ ಗಟ್ಟಲೆ ಇವರು ಆಡ್ ಮಾಡ್ಕೊಂಡಿದ್ದಾರೆ ಇವರ ಪೋರ್ಟ್ಫೋಲಿಯೋನಲ್ಲಿ.
ಆ್ಯಂಡ್ ಇವರು ಹೊಸದಾಗಿ ಎಂಟರ್ ಆಗ್ತಿರೋದು ಬಟರ್ಫ್ಲೈ, ಹರ್ಷ ಇಂಜಿನಿಯರಿಂಗ್, ಶಾಪರ್ ಸ್ಟಾಪ್, ಅದಾನಿ ವಿಲ್ಮರ್ ಆ್ಯಂಡ್ ತೇಜಸ್ ನೆಟ್ವರ್ಕ್ಸ್. ಆ್ಯಂಡ್ ಎಕ್ಸಿಟ್ ಆಗ್ತಿರೋದು ಪ್ರದೀಪ್ ಫಾಸ್ಪೇಟ್, ತಮಿಳ್ನಾಡು ನ್ಯೂಸ್ ಆ್ಯಂಡ್ ಪ್ರಿಂಟ್, ಇಂಡೋಕೌಂಟ್ ಇಂಡಸ್ಟ್ರೀಸ್, ಸೀಕ್ವೆನ್ಸ್ ಸೈಂಟಿಫಿಕ್ ಆ್ಯಂಡ್ ವೆಂಕೀಸ್ ಇಂಡಿಯಾ. ಆ್ಯಂಡ್ ಫೈನಲಿ HDFC ಮ್ಯೂಚುವಲ್ ಫಂಡ್ ಅವರು M&M, SBI, ಟೆಕ್ ಮಹೇಂದ್ರ, ಕೋಟಕ್ ಮಹೇಂದ್ರ, ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಆ್ಯಡ್ ಮಾಡ್ಕೊತಾ ಇದ್ರೆ. ಆ್ಯಂಡ್ ಹೊಸದಾಗಿ BML ಲ್ಯಾಂಡ್ ಅಸೆಟ್, ಹರ್ಷ ಇಂಜಿನಿಯರಿಂಗ್, ಅದಾನಿ ಟೋಟಲ್ ಗ್ಯಾಸ್, ನ್ಯಾಲ್ಕೋ ಆ್ಯಂಡ್ ಇಂಡಿಯಾ ಸಿಮೆಂಟ್ಸ್ ಕಾಣಿಸ್ತಾ ಇದೆ. ಇವರು ಎಕ್ಸಿಟ್ ಆಗ್ತಿರೋದು HG ಇನ್ಫ್ರಾ, GE ಪವರ್, ದಾಲ್ಮಿಯಾ ಭಾರತ್, ಮನಾಪುರಂ ಫೈನಾನ್ಸ್ ಆ್ಯಂಡ್ ಇಂಟೆಲೆಕ್ಟ್ ಡಿಸೈನ್ ಅರಿನಾ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.